ನಾನು ಕಾನೂನಿಗಿಂತ ಮೇಲಲ್ಲ, ಅವರು ಅಲ್ಲ. ನಿಮ್ಮ ಹೆಸರನ್ನ ಯಾಕೆ ಅವರು ನಾನು ಬಿ ಜೆ ಪಿ ಅವ್ರಿಗೆ ಮನೆ ದೇವರಪ್ಪ. ಹೆಸರು ಹೇಳಿದ್ದೀನಿ, ನನ್ನ ಹೆಸರು ಹೇಳಿಲ್ಲ ಅಂದರೆ ಅವರಿಗೆ 2 ಹೊತ್ತು ಊಟನೂ ಜೀರ್ಣ ಆಗಲ್ಲ, ನಿದ್ದೆನೂ ಬರೋಲ್ಲ. ಫಸ್ಟು CM ಸಾಹೇಬರು, ಅದಾದ್ಮೇಲೆ DK ಸಾಹೇಬರು, ಅದಾದ್ಮೇಲೆ ನಾವು ತ್ರಿಮೂರ್ತಿಗಳು ಅವ್ರ ಮನೆ ದೇವರು ಬಿ ಜೆ ಪಿಗಳು. ದೇವೇಗೌಡರು ಮಾತಾಡಿದ್ದಾರೆ ಈ ಪ್ರಕರಣದ ಮೊದಲನೇ ಬಾರಿಗೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಎಲ್ಲರ ಮೇಲೂ ಕ್ರಮ ಆಗಲಿ ಅಂತ ಹೇಳಿದ್ದಾರೆ. ನಂದು ಅದೇ ಸ್ಟೇಟ್ಮೆಂಟ್ ಮಾತಾಡಿದ್ದಾರೆ. ನೋಡಿ, ದೊಡ್ಡವ್ರ ಬಗ್ಗೆ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಅವ್ರು ನಮ್ಮ ತಂದೆ ವಹಿಸಿದ್ದಾರೆ. ಆದರೆ ಇಂಥ ಒಂದು ದೊಡ್ಡ ಪ್ರಕರಣ ಅವ್ರ ಮನೆಯಲ್ಲಿ, ಅವ್ರ ಕಚೇರಿನಲ್ಲಿ ನಡೆದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನು, ಒಂದು ಮ್ಯಾಗ್ನಾನಿಮಿಟಿ ಇರುತ್ತೆ ಅಂತ ಹೇಳಿ. ಇಲ್ಲಪ್ಪ ಇಂಥದ್ದು ಯಾವತ್ತೂ ಆಗಿಲ್ಲ, ನಾವು ದೇಶದ ಪ್ರಧಾನಿ, ನಮಗೆ ಕನ್ನಡಿಗರು ದೇಶದ ಪ್ರಧಾನಿಯಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈ ಕಳಂಕ ನಮ್ಮ ಕುಟುಂಬದ ಮೇಲಿದೆ, ಈ ಕಳಂಕ ಹೋಗೋ ತನಕ ನಾವು ಎಲ್ಲದಕ್ಕೂ ರಾಜೀನಾಮೆ ಕೊಡ್ತೀವಿ. ಅವಾಗ ಮ್ಯಾಗ್ನಾನಿಮಿಟಿ ಅಂತ ಹೇಳ್ಬೋದು, ಸ್ಟೇಟ್ಸ್ಮೆನ್ ಅಂತ ಹೇಳ್ಬೋದು. ಇವರು ಬರೀ ನಮ್ಮ ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ. ಕೇವಲ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಮಾತ್ರ. ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ. ನಾವು ಈಗ ಪದೇ ತಾವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಏನು ಕೇಳಿದ್ರೆ, SIT ಏನು ಮಾಡ್ತಾಯಿದೆ, SIT ಏನು ಮಾಡ್ತಾಯಿದೆ. ವಿದೇಶದಲ್ಲಿ ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆಯಾ ಹೇಳಿ ತಾವು? ಅದಕ್ಕೆ ಯಾರು ಸಹಕಾರ ಬೇಕು? ಕೇಂದ್ರ ಸರ್ಕಾರದ ಸಹಕಾರ ಬೇಕು. ಒಂದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ನಾವು ಅವ್ರಿಗೆ ಸಹಕಾರ ಕೇಳಿದ್ದೀವಿ, ಅವ್ರಿನ್ನ ಯಾಕೆ ಕೊಟ್ಟಿಲ್ಲ? ಆಯಿತು, ಆ್ಯಸ್ ಎ ರೆಸ್ಪಾನ್ಸಿಬಲ್ ಆಪೋಸಿಷನ್ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಆಗಿರ್ಬೋದು, ಒಂದು ಪತ್ರ ಬರೀಲಿ. ಹಿಂಗೆ SITದವರು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಪ್ರಕರಣ ನಡೆದಿದೆ, ಇದು ನಮ್ಮ ಕನ್ನಡಿಗರ ಘನತೆಗೆ ಮತ್ತು ನಮ್ಮ ರಾಜ್ಯದ ಗೌರವಕ್ಕೆ ಧಕ್ಕೆ ತಂದಿದೆ, ದಯವಿಟ್ಟು ನಾವು ಇಂಥ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳೋದು ಬೇಡ. ಬರ್ದಿದ್ರಾ? ಇಲ್ಲ. ಆಯಿತು, ಇಂಥದ್ದು ಒಂದು ಘಟನೆ ನಡೆದಿದೆ, ಇದರಿಂದ ನಮಗೆ ಭಾಳ ನೋವು ಉಂಟಾಗಿದೆ, ಆದ್ದರಿಂದ SITಗೆ ಅಥವಾ ರಾಜ್ಯದ ಈ ರಾಜ್ಯ ಸರ್ಕಾರಕ್ಕೆ ತಮ್ಮ ಕೇಂದ್ರ ಸರ್ಕಾರ ಸಂಪೂರ್ಣವಾದಂಥ ಸಹಕಾರ ಕೊಡಿ ಅಂತ ಬರ್ದಿದ್ದಾರಾ? ಬರ್ದಿಲ್ಲ. ಸಿದ್ದರಾಮಯ್ಯ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರು. ಅದಕ್ಕೇನು ಕೋರ್ಟು ಕಚೇರಿ ಅಂತ ಹೇಳ್ತಾ ಇದ್ದಾರೆ. ಮಿಕ್ಕಿದಕ್ಕೆಲ್ಲ ಕೋರ್ಟ್ ಕಚೇರಿ ಇಲ್ವಾ? ಮೊನ್ನೆ ನಿಮ್ಮ ನ್ಯೂಸ್ ಕ್ಲಿಕ್ ಎಡಿಟರು ಅವ್ರದ್ದು ಅರೆಸ್ಟ್ ಇಲ್ಲಿಗಲ್ ಅಂತ ಬರ್ತು, ಅವಾಗ ಯಾವ ಕೋರ್ಟ್ ಕಚೇರಿ ಇತ್ತು? ಬೇರೆ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ಒಳಗೆ ಹಾಕಿದ್ರಲ್ಲ, UPನಲ್ಲಿ ಮತ್ತು ಡೆಲ್ಲಿನಲ್ಲೆಲ್ಲ, ಅವಾಗ ಯಾವ ಕಾನೂನು ಇತ್ತು? ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅಲ್ವಾ? ಅವಾಗೆಲ್ಲ ಯಾವ ಕಾನೂನು, ಯಾವ ಸಂವಿಧಾನ, ಯಾವ ರೂಲ್ ಬುಕ್ಕು ಅದೇನೂ ಬರೋದಿಲ್ಲ. ಪ್ರಜ್ವಲ್ಲಿ ಕಾಪಾಡಕ್ಕೆ ಮಾತ್ರ ರೂಲ್ ಬುಕ್ ಬೇಕು. MA ಬರಿಬೋದಲ್ವಾ? ಇಂಥ ಒಂದು ಪ್ರಕರಣ ಇದೆ, ಹಿ ಈಸ್ ಅ ಸಿಟ್ಟಿಂಗ್ ಪಾರ್ಲಿಮೆಂಟೇರಿಯನ್, this is being considered very seriously by the central government as well, hence we are withdrawing the passport ಅಂತ ಬರೆದ್ರೆ ಏನು ಮುಗ್ದೆ ಹೋಯ್ತಲ್ಲ, ಕೋರ್ಟಿಗೆ ಏನಕ್ಕೆ ಹೋಗ್ಬೇಕು? MA ಏನು ಮಾಡ್ತಾ ಇದೆ? ಇವರೆಲ್ಲ ರಷ್ಯಾ ಯುಕ್ರೇನ್ ವಾರ್ ನಿಲ್ಸೋರು ನಿಮಗೆ ಪ್ರಜ್ವಲ್ ರೇವಣ್ಣ ಹುಡುಕ್ತರಕ್ಕಾಗಲ್ವ? ನಮಗೋಸ್ಕರ ಏನು ಬೇಕಂತ ಹುಡುಕ್ತಾ ಇಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.